ಉಡುಪಿ ಮಾಜಿ ಬಿಜೆಪಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ಮಾಜಿ ಆಪ್ತ ಕಾರ್ಯದರ್ಶಿ ಸಂದೀಪ್ ಸಾಲಿಯಾನ್ ಸಂಶಯಾಸ್ಪದವಾಗಿ ಸಾವು ಕಂಡ್ರಿ. ಗೋವಾ ರೆಸಾರ್ಟ್ವೊಂದರಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ಮಾಜಿ ಆಪ್ತ ಸಹಾಯಕ ಸಂದೀಪ್ ಸಾಲಿಯಾನ್ ಸಂಶಯದ ರೀತಿಯಲ್ಲಿ ಕೊಲೆಯಾಗಿದ್ದಾರೋ ಅಥವಾ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೋ ಎಂಬುದು ಪೊಲೀಸರ ಸಮಗ್ರ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಾಗಿದೆ. ಗೋವಾ ಪೊಲೀಸರು ಇಲ್ಲಿ ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿದ್ದಾರೆ. ಕಲ್ಲಂಗೂಟ್ ಬೀಚ್ ಸಮೀಪ ರೆಸಾರ್ಟ್ವೊಂದರಲ್ಲಿ ಮೃತದೇಹ ಪತ್ತೆಯಾಗಿದೆ. ಹೌದು ಕಣ್ರಿ, ಗೋವಾದಲ್ಲಿ ಪರಿಚಯವಾದ ಹಿರಿಯಡ್ಕ ಮೂಲದ ತುಳು ಮಾತನಾಡುವಂಥ ಮಹಿಳೆ ಅಲ್ಲಿ ಈ ಸಂದೀಪ್ ಸಾಲಿಯಾನಿಗೆ ಪರಿಚಯವಾದವರು ತಕ್ಷಣ ಅಲ್ಲಿಂದ ಕಲ್ಲಂಗೋಟ್ ಬೀಚ್ ಸಮೀಪ ರೆಸಾರ್ಟ್ಗೆ ತೆರಳುತ್ತಾರೆ. ರೆಸಾರ್ಟ್ನಲ್ಲಿ ಸಂಶಯಾಸ್ಪದವಾಗಿ ಸಂದೀಪ್ ಸಾಲಿಯಾನ್ ಸಾವನ್ನಪ್ಪಿದ್ದಾರೆ. ಸಂದೀಪ್ ಸಾಲಿಯಾನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೋ ಅಥವಾ ಕೊಲೆಯೇ ಎಂಬುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಆದರೆ ಸಂದೀಪ್ ಸಾಲಿಯಾನ್ ಸಾವಿನ ನಂತರ ಇವರ ಮೈಮೇಲಿರುವಂಥ ಒಡವೆ ಹಾಗೂ ಹಣ ಸಮೇತ ಇಲ್ಲಿ ಕಾಣೆಯಾಗಿದೆ. ಈ ಮಹಿಳೆ ಗೋವಾದಿಂದ ಬೆಂಗಳೂರಿಗೆ ಫ್ಲೈಟ್ ಹತ್ತಿರಬಹುದು ಎಂದು ಪೊಲೀಸರು ಇನ್ನೊಂದು ಆಯಾಮದಲ್ಲಿ ಇಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಹೌದು ಕಣ್ರಿ, ಅಲ್ಲಿ ಗೋವಾದ ಕ್ಯಾಸಿನೋ ಒಂದರಲ್ಲಿ ತುಳು ಮಾತನಾಡುವ ಮಹಿಳೆ ಈ ಸಂದೀಪ್ ಸಾಲಿಯಾನಿಗೆ ಪರಿಚಯವಾಗುತ್ತಾರೆ. ಪರಿಚಯವಾದ ನಂತರ ಇಬ್ಬರು ಸೇರಿ ಕಲ್ಲಂಗೂಟ್ ಬೀಚ್ ಸಮೀಪ ರೆಸಾರ್ಟ್ಗೆ ತೆರಳಿ ಅಲ್ಲಿ ತಂಗಿರುತ್ತಾರೆ. ಆದರೆ ಆ ಮಹಿಳೆ ರಾತ್ರೋರಾತ್ರಿ ಪರಾರಿಯಾಗಿದ್ದು ಸಂದೀಪ್ ಸಾಲಿಯಾನ್ ಇಲ್ಲಿ ಮೃತಪಟ್ಟಿದ್ದಾರೆ. ಈ ಕೊಲೆಯೋ ಅಥವಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೋ ಎಂಬುದು ಇಲ್ಲಿ ಪೊಲೀಸರು ಈಗ ತನಿಖೆ ನಡೆಸುತ್ತಿದ್ದಾರೆ. ಒಂದು ಮೂಲಗಳ ಪ್ರಕಾರ ಈ ಮಹಿಳೆ ಗೋವಾದಿಂದ ಬೆಂಗಳೂರಿಗೆ ಫ್ಲೈಟಿನಲ್ಲಿ ಹಾರಿದ್ದಾರೆ ಎಂದು ಪೊಲೀಸ್ ತನಿಖೆ ಈಗ ಸ್ವಲ್ಪ ತಿಳಿದು ಬರ್ತಿದೆ. ಈ ಮಹಿಳೆ ಯಾರು, ಈ ತುಳು ಮಾತನಾಡುತ್ತಿರುವಂಥ ಮಹಿಳೆ ಯಾರು, ಇಲ್ಲಿ ಏನಾಗಿದೆ ಎಂಬುದು ತನಿಖೆಯಿಂದ ಹೊರಬರ